ಶೈಕ್ಷಣಿಕ ವರ್ಷದ ಆರಂಭದಲ್ಲೇ ಶಿಕ್ಷಕರಿಗೆ ಡಿಜಿಟಲ್ ಹಾಜರಾತಿ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇನ್ಮುಂದೆ ಲೇಟ್ ಆಗಿ ಶಾಲೆಗೆ ಬಂದ್ರೆ ಶಿಕ್ಷಕರ ವೇತನ ಕಟ್ ಆಗುತ್ತೆ. ಶಿಕ್ಷಣ ವ್ಯವಸ್ಥೆಯಲ್ಲಿ ಹೊಸ ರೂಲ್ಸ್ ತರಲಾಗಿದೆ. ಶೈಕ್ಷಣಿಕ ವರ್ಷದ ಆರಂಭದಲ್ಲೇ ಶಿಕ್ಷಕರಿಗೆ ಡಿಜಿಟಲ್ ಹಾಜರಾತಿಯ ವ್ಯವಸ್ಥೆ. ಶಾಲೆಗೆ ಲೇಟ್ ಆಗಿ ಬಂದ್ರೆ ಟೀಚರ್ಸ್ ಸ್ಯಾಲರಿ ಕಟ್ ಆಗುತ್ತೆ. ಶಿಕ್ಷಣ ವ್ಯವಸ್ಥೆಯಲ್ಲಿ ಹೊಸ ರೂಲ್ಸ್ ತರಲಾಗಿದೆ. ಬೆಳಿಗ್ಗೆ ಸಂಜೆ ಹಾಜರಾತಿ ಕಡ್ಡಾಯವಾಗಿ ಹಾಕಲೇಬೇಕು. ಹಾಗೆಯೇ GPS ಆಧಾರಿತ ಹಾಜರಾತಿ ಕಡ್ಡಾಯಗೊಳಿಸಿ ಹೊಸ ಆದೇಶವನ್ನ ಈಗಾಗಲೇ ಹೊರಡಿಸಲಾಗಿದೆ. ಈಗಾಗಲೇ ಶಿಕ್ಷಕರು ತಮ್ಮ ಮೊಬೈಲ್ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಳ್ಬೇಕು. ಲಾಗಿನ್ ಲಾಗೌಟ್ ಆಗೋ ಮೂಲಕ ಹಾಜರಾತಿಯನ್ನು ದಾಖಲು ಮಾಡಿಕೊಳ್ಬೇಕು. ಶಾಲೆ ಆವರಣದ 100 ಮೀಟರ್ ಅಂತರದಲ್ಲಿ ಹಾಜರಾತಿ ನೋಂದಣಿಯನ್ನ ಮಾಡಿಕೊಳ್ಬೇಕು. ಪ್ರತಿ ಶಿಕ್ಷಕರು KAMS ಆ್ಯಪ್ನಲ್ಲಿ ಲಾಗಿನ್ ಮಾಡುವುದು ಕಡ್ಡಾಯವಾಗಿದೆ. ಶಾಲೆಗೆ ಬಂದರೆ ಮಾತ್ರ ಆ್ಯಪ್ನಲ್ಲಿ ಸೆಲ್ಫಿ ತೆಗೆದು ಹಾಜರಾತಿಗೆ ಸೂಚನೆಯನ್ನು ಕೊಡಲಾಗಿದೆ. ಮಾಹಿತಿ ನೇರವಾಗಿ ಇಲಾಖೆಯ ಸರ್ವರ್ಗೆ ಅಪ್ಲೋಡ್ ಆಗುತ್ತೆ. ಇಂಥ ಒಂದು ವ್ಯವಸ್ಥೆ ಈಗ ಶಿಕ್ಷಣ ಇಲಾಖೆಯಲ್ಲಿ ಬಂದಿರೋದು. ಯಾಕಂತ ಹೇಳಿದ್ರೆ ಶಾಲೆಗಳಿಗೆ ಶಿಕ್ಷಕರ ಹಾಜರಾತಿ ಇರಲೇಬೇಕು. ವಿದ್ಯಾರ್ಥಿಗಳ ಹಾಜರಾತಿ ಎಷ್ಟರ ಮಟ್ಟಿಗೆ ಇರಬೇಕು, ಶಿಕ್ಷಕರ ಹಾಜರಾತಿ ಕೂಡ ಇರಬೇಕು. ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಒಳ್ಳೆ ವಿದ್ಯಾಭ್ಯಾಸ ಬೇಕು ಅಂತ ಹೇಳಿದ್ರೆ ಕಡ್ಡಾಯವಾಗಿ ಶಿಕ್ಷಕರು ಶಾಲೆಯಲ್ಲಿ ಇರಬೇಕು. ಆ ನಿಟ್ಟಿನಲ್ಲಿ ಈ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಇದು ಉಪನ್ಯಾಸಕರಿಗೆ ಸಂಬಂಧಪಟ್ಟು ಅವರು ಪ್ರತಿದಿನ ಕ್ಲಾಸಲ್ಲಿ ಅಟೆಂಡೆನ್ಸ್ ತಗೊಳ್ಳುವ ಸಮಯ ಒಂದು ಬಹಳಷ್ಟು ಉಳಿತಾಯ ಆಗ್ತದೆ. ಸೊ ಇಮಿಡಿಯೇಟ್ಲಿ 1-2 ಫೋಟೋಗ್ರಾಫ್ಸ್ ತಗೊಳ್ಳೋದ್ರ ಮುಖಾಂತರ ಕ್ಲಾಸಲ್ಲಿ ಎಷ್ಟು 50-100 ಮಕ್ಕಳು ಇದ್ರೂ ಸಹ ಒಮ್ಮೆ ಅಟೆಂಡೆನ್ಸ್ ಕ್ಯಾಪ್ಚರ್ ಆಗ್ತದೆ. ಅಂಡ್ ಇಮಿಡಿಯೇಟ್ಲಿ ಬಂದು ನಮಗೆ ಸ್ಯಾಟ್ಸ್ ಸಿಸ್ಟಮ್ ಅಲ್ಲಿ ಸಹ ಅಪ್ಡೇಟ್ ಆಗ್ತದೆ. ಸೊ ಇದರಲ್ಲಿ ಬಹಳಷ್ಟು ಟೈಮ್ ಉಳಿತಾಯ ಆಗ್ತದೆ. ಸೊ ಈಗ ಬಹುತೇಕ ನಮ್ಮ PU ಕಾಲೇಜುಗಳು ಬಂದು ಹೋಬಳಿ ಮಟ್ಟ ಇಲ್ಲಾಂದ್ರೆ ದೊಡ್ಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇರುವುದರಿಂದ ಅಲ್ಲಿ ನೆಟ್ವರ್ಕ್ ಸಮಸ್ಯೆ ಬಹಳಷ್ಟು ಕಡೆ ಇರುವುದಿಲ್ಲ. ಸೊ 1-2 ಕಡೆ ಇದ್ರೂ ಸಹ ಈಗಿರುವ ಅಪ್ಲಿಕೇಶನ್ ಮುಖಾಂತರ ಬಂದು ಒಮ್ಮೆ ರಿಜಿಸ್ಟ್ರೇಷನ್ ಮಾಡ್ಲಿಕ್ಕೆ ನೆಟ್ವರ್ಕ್ ಇದ್ರೆ ಸಾಕು. ಅದ ನಂತರ ನೆಟ್ವರ್ಕ್ ಇಲ್ಲದ ಒಂದು ಸಂದರ್ಭದಲ್ಲೂ ಸಹ ಅಟೆಂಡೆನ್ಸ್ ಮಾರ್ಕ್ ಮಾಡ್ಲಿಕ್ಕೆ ವ್ಯವಸ್ಥೆ ಇದೆ. ಸರ್, ಇದು ಯಾವ ರೀತಿ ನಡೆಯುತ್ತೆ ಪ್ರೋಸೆಸ್? ಯಾವ ರೀತಿ ಈಗ ಜಸ್ಟ್ ಒಂದು ಕ್ಯಾಮ್ರಾ ಫೋಟೋ ತಗೊಂಡ ತಕ್ಷಣ ಅಟೆಂಡೆನ್ಸ್ ಫುಲ್ ತೋರಿಸುತ್ತೆ ಅಥವಾ ಸ್ಯಾಟ್ಸ್ ಚೆಕ್ ಮಾಡುವಂತ? ಸೊ ಇದು ಹೇಗೆ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ಪ್ರತಿಯೊಂದು ವಿದ್ಯಾರ್ಥಿಗಳು ಸಹ 3 ಬಾರಿ ರಿಜಿಸ್ಟ್ರೇಷನ್ ಸಂದರ್ಭದಲ್ಲಿ ಫೋಟೋ ತಗೊಳ್ಬೇಕಾಗ್ತದೆ. ಅದ ನಂತರ ಬಂದು ಇಂಡಿವಿಜುವಲ್ ಆಗಿ ತಗೊಳ್ಳೋದು ಬೇಕಾಗಿಲ್ಲ. ಕ್ಲಾಸ್ ಅಲ್ಲಿ ಒಂದು ಗುಂಪಾಗಿ ನಾವು ಒಂದು ಫೋಟೋ ತಗೊಂಡ್ಬಿಟ್ರೆ ಹಾಗೂ ಫೋಟೋದಲ್ಲಿ ಯಾರ್ಯಾರು ಕಾಣ್ತದೋ ಅಷ್ಟು ಜನಕ್ಕೆ ಅಟೆಂಡೆನ್ಸ್ ಮಾರ್ಕ್ ಆಗ್ತದೆ. ಇದು ಉಪನ್ಯಾಸಕರಿಗೆ ಸಂಬಂಧಪಟ್ಟು